ಯುದ್ಧ ಭೀತಿಯಿಂದ ಇರಾನ್ ದೇಶವು ತನ್ನ ವಾಯುಪ್ರದೇಶವನ್ನು ತಾತ್ಕಾಲಿಕವಾಗಿ ಮುಚ್ಚಿದ ಹಿನ್ನೆಲೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಗಲ್ಫ್ ರಾಷ್ಟ್ರಗಳತ್ತ ಸಂಚರಿಸುವ ಹಲವು ವಿಮಾನ ಸೇವೆಗಳಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಮಧ್ಯಪ್ರಾಚ್ಯದ ಕಡೆಗೆ ನೇರ ಮಾರ್ಗ ಲಭ್ಯವಿಲ್ಲದ ಕಾರಣ ಅನೇಕ ವಿಮಾನಗಳನ್ನು ರದ್ದುಪಡಿಸಲಾಗಿದ್ದು, ಕೆಲವು ವಿಮಾನಗಳನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಹಾಗೂ ಡೈವರ್ಟ್ ಮಾಡಲಾಗಿದೆ. ಮಂಗಳೂರು ಟು ದುಬೈ ನಡುವೆ ಸಂಚರಿಸುತ್ತಿದ್ದ IX-831 ವಿಮಾನವು ಟೇಕ್ ಆಫ್ ಬಳಿಕ ಮಂಗಳೂರು ಏರ್ಪೋರ್ಟ್ಗೆ ವಾಪಸ್ ಮರಳಿದ್ದು, ಮಧ್ಯಾಹ್ನ 3 ಗಂಟೆಗೆ ವಿಮಾನ ರದ್ದುಗೊಳಿಸಲಾಗಿದೆ. ಈ ವಿಮಾನದಲ್ಲಿ 174 ಪ್ರಯಾಣಿಕರು ಹಾಗೂ 6 ಸಿಬ್ಬಂದಿ ಇದ್ದು, ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಮಂಗಳೂರು ಟು ದೋಹಾ IX-821 ವಿಮಾನವನ್ನು ಮುಂಬೈಗೆ ಡೈವರ್ಟ್ ಮಾಡಲಾಗಿದೆ. ಮಂಗಳೂರು ಟು ದುಬೈಯ 6E-1467 ವಿಮಾನವನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಇದರಿಂದ ಗಲ್ಫ್ ರಾಷ್ಟ್ರಗಳಿಂದ ಮಂಗಳೂರಿಗೆ ಆಗಮಿಸಲಿದ್ದ ಹಲವು ವಿಮಾನಗಳಿಗೂ ಪರಿಣಾಮ ಬೀರಿದೆ. ದೋಹಾ ಟು ಮಂಗಳೂರು IX-822 ವಿಮಾನ ಹಾಗೂ ದುಬೈ ಟು ಮಂಗಳೂರು IX-832 ವಿಮಾನವು ರದ್ದುಗೊಂಡಿವೆ. ಇದಲ್ಲದೆ ಮಂಗಳೂರಿನಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೊರಡಲಿದ್ದ ಎಲ್ಲಾ ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ಮಂಗಳೂರು ಟು ದುಬೈ IX-831 ವಿಮಾನ, ಮಂಗಳೂರು ಟು ದಮ್ಮಾಮ್ IX-847 ವಿಮಾನ, ಮಂಗಳೂರು ಟು ಕುವೈಟ್ IX-851 ವಿಮಾನ, ಮಂಗಳೂರು ಟು ಅಬುದಾಬಿ IX-815 ವಿಮಾನ ಹಾಗೂ ಮಂಗಳೂರು ಟು ದುಬೈ 6E-1467 ವಿಮಾನಗಳು ಸೇವೆ ಸ್ಥಗಿತಗೊಂಡಿವೆ. ಇರಾನ್ ವಾಯುಪ್ರದೇಶ ಮುಚ್ಚಿರುವ ಕಾರಣ ಮಧ್ಯಪ್ರಾಚ್ಯದತ್ತ ಹೊರಡುವ ವಿಮಾನಗಳಿಗೆ ಪರ್ಯಾಯ ಮಾರ್ಗಗಳ ವ್ಯವಸ್ಥೆ ಸಾಧ್ಯವಾಗದೆ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಮಾನಯಾನ ಸಂಸ್ಥೆಗಳು ಮುಂದಿನ ಬೆಳವಣಿಗೆಗಳ ಆಧಾರದಲ್ಲಿ ಹೊಸ ವೇಳಾಪಟ್ಟಿ ಪ್ರಕಟಿಸುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.